ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10. ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 41ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 41. ಸತ್ವಂ ರಜಸ್ತಮ ಇತಿ ತ್ರಿಸ ಸುರನೃನಾರಕಾಹ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಗತಯಸ್ತ್ರಿಧ ಯದೈಕೈಕತರೋನ್ಯಾಭ್ಯಾಂ ಸ್ವಭಾವ ಉಪಹನ್ಯತೆ. ಅನುವಾದ: ಸತ್ವಗುಣ, ರಜೋಗುಣ, ತಮೋಗುಣಗಳೆಂಬ ವಿವಿಧ ಪ್ರಕೃತಿ ಗುಣಗಳಿಗೆ ಅನುಸಾರವಾಗಿ ಬಗೆ ಬಗೆಯ ಜೀವಿಗಳಿದ್ದಾರೆ. ಅವರನ್ನು ದೇವತೆಗಳು, ಮಾನವ ಜೀವಿಗಳು ಮತ್ತು ನರಕವಾಸಿ ಜೀವಿಗಳೆಂದು ತಿಳಿಯಲಾಗಿದೆ. ರಾಜನೇ, ಒಂದು ವಿಶಿಷ್ಟ ಪ್ರಕೃತಿ ಗುಣವು ಕೂಡ ಇತರ ಎರಡರೊಂದಿಗೆ ಮಿಶ್ರವಾಗಿ 3 ಭಾಗವಾಗಿದೆ ಮತ್ತು ಹೀಗೆ ಪ್ರತಿಯೊಂದು ಬಗೆಯ ಜೀವಿಯು ಇತರ ಗುಣಗಳಿಂದ ಪ್ರಭಾವಿತನಾಗುತ್ತಾನೆ ಮತ್ತು ಅದರ ಸ್ವಭಾವಗಳನ್ನು ಪಡೆಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಎಲ್ಲ ಜೀವಿಗಳು ಅವರವರ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ಭಗವಂತನಿಂದ ಸೃಷ್ಟಿಯಾಗಿದ್ದಾರೆ ಅನ್ನೋದನ್ನ ಹೇಳಿದ್ರು. ಮತ್ತೆ ಬ್ರಹ್ಮ, ದಕ್ಷ, ಜೀವಿಗಳು, ಚಾರಣರು, ಒಡೆಯರು, ದುಷ್ಟಚೇತನರು, ಕಾಡು ಮೃಗಗಳು, ಪಕ್ಷಿಗಳು, ಭ್ರೂಣ, ಮೊಟ್ಟೆ, ಬೆವರು, ಎಂತೆಂಥ ಜೀವಿಗಳಿದೆಯೋ ಎಲ್ಲವೂ ಕೂಡ ಭಗವಂತನಿಂದನೇ ಸೃಷ್ಟಿಯಾಗೋದು ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ 3 ಗುಣಗಳಿದೆಯಲ್ಲ, ಇದು ಬೇರೆ ಬೇರೆ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಬೇರೆ ಬೇರೆ ರೀತಿಯ ಜೀವಿಗಳಿದ್ದಾರೆ. ಈಗ ಮನುಷ್ಯರಲ್ಲೇನೆ ಎಲ್ಲರೂ ಒಂದೇ ಗುಣ ಹೊಂದಿರೋರಿದ್ದಾರಾ? ಇಲ್ಲ. ಕೆಲವರು ಸತ್ವ ರಜೋ 2 ಮಿಕ್ಸ್ ಆಗಿರೋರಿದ್ದಾರೆ, ಕೆಲವರು ರಜೋ ತಮೋ ಗುಣ ಇರೋರಿದ್ದಾರೆ. ಈ ರೀತಿ ಮಿಕ್ಸ್ ಆಗಿರುತ್ತೆ. ಕೆಲವರಲ್ಲಿ 3 ಗುಣಗಳು ಇರುತ್ತೆ. ಆದರೆ ಯಾವಾಗ ಈ 3 ಗುಣಗಳನ್ನು ಮೀರ್ತೀವೋ ಆಗ ನಮಗೆ ಉನ್ನತ ಸ್ಥಿತಿ ಬರುವಂಥದ್ದು ಶುದ್ಧ ಸತ್ವ ಅಂತ ಹೇಳ್ತೀವಿ ಅದನ್ನು. ಆದರೆ ಸಾಮಾನ್ಯವಾಗಿ ಇಲ್ಲಿ 3 ಗುಣಗಳು ಕೂಡ ಒಂದಕ್ಕೊಂದು ಮಿಕ್ಸ್ ಆಗಿ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಪ್ರಕೃತಿ ಗುಣಗಳಿಗೆ ಅನುಸಾರವಾಗಿ ಇರ್ತಾರೆ. ಅವರನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ದೇವತೆಗಳು, ಮಾನವ ಜೀವಿಗಳು ಮತ್ತು ನರಕವಾಸಿ ಜೀವಿಗಳು ಅಂತ ಹೇಳಿದ್ದಾರೆ. ರಾಜನೇ, ಒಂದು ವಿಶಿಷ್ಟ ಪ್ರಕೃತಿ ಗುಣವೂ ಕೂಡ ಇತರ ಎರಡರೊಂದಿಗೆ ಮಿಶ್ರವಾಗಿ, ಅಂದರೆ ಈಗ ಸತ್ವಗುಣ ಇರುತ್ತೆ ಅಂತ ಇಟ್ಕೊಳ್ಳಿ, ಅವನಿಗೆ ಸತ್ವಗುಣನೇ ಜಾಸ್ತಿ ಇರುತ್ತೆ. ಆದರೆ ಆ ಸತ್ವಗುಣ ಏನಾಗುತ್ತೆ, ಇನ್ನೂ 2 ಗುಣ ಇದೆಯಲ್ಲ ಅದರ ಜೊತೆ ಮಿಶ್ರವಾಗಿ ಇನ್ನೊಂದು 3 ಭಾಗ ಆಗಿದೆ. ಅಂದರೆ ಏನು, ಒಂದೇ ಗುಣ ಇರೋದಿಲ್ಲ ಯಾರಲ್ಲೂ, ಎಲ್ಲವೂ ಒಂದಕ್ಕೊಂದು ಮಿಶ್ರಿತವಾಗಿ ಅದೇ ಒಂದು ಡಿಫ್ರೆಂಟ್ ಆಗಿರುವಂಥ ಗುಣ ಆಗುತ್ತೆ. ಹೀಗೆ ಪ್ರತಿಯೊಂದು ಜೀವಿ ಕೂಡ ಗುಣಗಳಿಂದ ಪ್ರಭಾವಿತನಾಗಿದ್ದಾನೆ ಮತ್ತು ಅದರ ಸ್ವಭಾವವನ್ನು ಪಡೀತಾನೆ. ಈಗ ಯಾರಿಗೆ ರಜೋಗುಣ ಜಾಸ್ತಿ ಇರುತ್ತೋ ಆ ರಜೋಗುಣಕ್ಕೆ ತಕ್ಕಂಥ ಒಂದು ಸ್ವಭಾವವನ್ನು ಅವನು ಪಡೆದಿರ್ತಾನೆ. ಈಗ ಕೆಲವರನ್ನು ನಾವು ನೋಡ್ತೀವಿ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಯಾವಾಗೂ ಕೆಲಸ ಮಾಡ್ತಾ ಇರಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ, ಅಂಥವ್ರು ರಜೋಗುಣದವರು. ಇನ್ನೂ ಕೆಲವರು ಇರ್ತಾರೆ, ಯಾವಾಗೂ ನಿದ್ದೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ, ಅಂಥವ್ರು ತಮೋಗುಣದವರು. ಯಾವಾಗಲೂ ಒಳ್ಳೆಯ ಕಾರ್ಯಗಳಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದು, ಧಾರ್ಮಿಕ ಕಾರ್ಯಗಳಿರುತ್ತಲ್ಲ ಇಂಥದ್ರಲ್ಲೇ ಅವ್ರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅಂಥವ್ರು ಯಾರು ಅಂತಂದರೆ ಸತ್ವಗುಣ ಜಾಸ್ತಿ ಇರುವಂಥವ್ರು. ಈ ರೀತಿ ಬೇರೆ ಬೇರೆ ಗುಣಕ್ಕೆ ತಕ್ಕಂಗೆ ಅವರ ಸ್ವಭಾವ ಕೂಡ ಚೇಂಜ್ ಆಗುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಜೀವಿಗಳು ವೈಯಕ್ತಿಕವಾಗಿ ಒಂದು ನಿರ್ದಿಷ್ಟ ಪ್ರಕೃತಿ ಗುಣದಿಂದ ಚಾಲಿತರಾಗುತ್ತಾರೆ. ಆದರೆ ಅದೇ ಕಾಲದಲ್ಲಿ ಉಳಿದ 2ರಿಂದ ಪ್ರಭಾವಿತರಾಗುವ ಸಂಭವವೂ ಇರುತ್ತದೆ. ಅಂದರೆ ಈಗ ಯಾರಿಗಾದರೂ ಒಂದು ರೀತಿಯ ಪ್ರಕೃತಿ ಗುಣ ಇರುತ್ತೆ ಅಂತ ಇಟ್ಕೊಳ್ಳಿ, ಅದರ ಥರ ಇರ್ತಾರೆ, ಆದರೆ ಹಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಸಮಯ ಕಳೆದ ಮೇಲೆ ಇನ್ನೂ 2 ಗುಣಗಳಿರುತ್ತಲ್ಲ, ಈಗ ಯಾರು ಸತ್ವಗುಣದಲ್ಲೇ ಇರ್ತಾನೋ ಅವನು ಹಾಗೇ ಇರೋದಿಲ್ಲ. ಯಾವಾಗಲೂ ಒಂದು ಸರಿ ಅವನ ಜೀವನದಲ್ಲಿ ಏನಾಗುತ್ತೆ, ಈ ಇನ್ನೂ 2 ಗುಣಗಳಿರುತ್ತಲ್ಲ, ರಜೋಗುಣ ಮತ್ತು ತಮೋಗುಣ, ಅದರಿಂದ ಪ್ರಭಾವಿತನಾಗ್ತಾನೆ. ಸಾಮಾನ್ಯವಾಗಿ ಭೌತಿಕ ಬಂಧನದಲ್ಲಿರುವ ಎಲ್ಲ ಬದ್ಧಾತ್ಮರು ರಜೋಗುಣದಿಂದ ಪ್ರಭಾವಿತರಾಗಿರುತ್ತಾರೆ. ಏಕೆಂದರೆ ಅವರಲ್ಲಿ ಪ್ರತಿಯೊಬ್ಬನು ವೈಯಕ್ತಿಕ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಪ್ರಯತ್ನಿಸುತ್ತಾನೆ. ಅಂದರೆ ಈಗ
ಇಲ್ಲಿ ಯಾರು ರಜೋಗುಣದವರು ಅಂತಂದರೆ, ಸಾಮಾನ್ಯವಾಗಿ ನಾವು ತಿಳ್ಕೋಬೇಕು ಅಂತಂದರೆ, ಯಾರು ಈ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡು ಬದ್ಧಾತ್ಮರಾಗಿದ್ದಾರೋ ಅವರೆಲ್ಲ ರಜೋಗುಣದಿಂದ ಕೂಡಿರುವಂಥವ್ರು ಅಂತ ತಿಳ್ಕೋಬೇಕು. ಯಾಕೆ ಅಂತಂದರೆ ಅವರು ಈ ಒಂದು ಭೌತಿಕ ಪ್ರಕೃತಿಯ ಮೇಲೆ ನಮ್ಮ ಒಡೆತನ ಸಾಧಿಸಬೇಕು ಅಂತಲೇ ಇರುವಂಥವ್ರು. ಈಗ ನಾವೆಲ್ಲ ಏನು ಮಾಡ್ತೀವಿ, ನಾನು ಹೇಳಿದಾಗೆ ನಮ್ಮನೇಲಿರೋರೆಲ್ಲ ಕೇಳಬೇಕು, ಆಮೇಲೆ ನಾನು ಹೇಳಿದಾಗೆ ಎಲ್ಲ ನಡಿಬೇಕು ಅಂತೆಲ್ಲ ಆ ರೀತಿ ಒಂದು ಸ್ವಭಾವ ಇರುತ್ತಲ್ಲ, ಅದು ರಜೋಗುಣದ ಸ್ವಭಾವ. ಈಗ ಅದು ನಮ್ಮಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು, ಆಯಿತಾ. ವ್ಯಕ್ತಿಗತ ರಜೋಗುಣದ ಪ್ರಭಾವವಿದ್ದರೂ ಸಾಂಗತ್ಯದಿಂದ ಅವನು ಇತರ ಪ್ರಕೃತಿ ಗುಣಗಳಿಂದ ಪ್ರಭಾವಿತನಾಗುವ ಸಂಭವ ಸದಾ ಇರುತ್ತದೆ. ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ರಜೋಗುಣ ಇರುತ್ತೆ ಅಂತ ಇಟ್ಕೊಳ್ಳಿ. ಅವನು ರಜೋಗುಣದಲ್ಲಿದ್ದರೂ ಕೂಡ ಬೇರೆಯವರ ಸಹವಾಸ ಎಂಥದ್ದು ಸಿಗುತ್ತೋ, ಈಗ ರಜೋಗುಣದ ಸ್ವಭಾವನೆ ಇರೋರು ಸಿಕ್ಕಿದಾಗ ಅವ್ರಿಗೂ ಅದೇ ಥರ ಬೆಳ್ಕೊಂಡು ಹೋಗುತ್ತೆ. ಆದರೆ ನಮಗೇನಾದರೂ ತಮೋಗುಣ ಇರುವಂಥವರ ಸಹವಾಸ ಸಿಕ್ಕಿದ್ರೆ ನಾವು ಕೂಡ ತಮೋಗುಣಕ್ಕೆ ಒಳಗಾಗ್ತೀವಿ. ನನ್ನಲ್ಲಿ ರಜೋಗುಣ ಇದ್ದರೂ ಕೂಡ ಆ ತಮೋಗುಣದ ಪ್ರಭಾವ ನನ್ನ ಮೇಲಾಗುತ್ತೆ. ಅದೇ ರೀತಿ ಸತ್ವಗುಣದ ಸ್ವಭಾವ ಏನಾದರೂ ಬೇರೆಯವ್ರಿಗಿರೋರು ಅಂಥ ವ್ಯಕ್ತಿಗಳ ಸಂಪರ್ಕ ನಮಗಾದಾಗ, ಅವ್ರ ಜೊತೆ ನಾವಿದ್ದಾಗ ಆ ಸತ್ವಗುಣದ ಪ್ರಭಾವ ನಮ್ಮ ಮೇಲಾಗುತ್ತೆ. ಆ ರೀತಿ ನಾವು ಕೂಡ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸತ್ಸಂಗದಲ್ಲಿದ್ದರೆ ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು ಮತ್ತು ದುಸ್ಸಂಗದಲ್ಲಿದ್ದರೆ ಅವನು ತಾಮಸ ಗುಣವನ್ನು ಬೆಳೆಸಿಕೊಳ್ಳಬಹುದು. ಯಾವುದೂ ಏಕಪ್ರಕಾರವಾಗಿರುವುದಿಲ್ಲ. ಅಂದರೆ ಏನೋ, ಯಾರ್ದಾದ್ರೂ ಸತ್ಸಂಗ ಅಂದರೆ ಯಾರು ಒಳ್ಳೆಯ ಗುಣಗಳಿರುತ್ತೋ, ಸತ್ವಗುಣ ಯಾರಲ್ಲಿರುತ್ತೋ ಅಂಥವರ ಸಂಘವನ್ನು ನಾವು ಮಾಡಿದಾಗ ಸತ್ವಗುಣವನ್ನು ಬೆಳೆಸ್ಕೋಬೋದು. ಅದೇ ಯಾರು ದುಸ್ಸಂಗದಲ್ಲಿ ಬಿದ್ದಿರ್ತಾರೋ ಅಂಥವರ ಜೊತೆ ನಾವು ಸೇರಿಕೊಂಡಾಗ ನಾವು ತಾಮಸ ಗುಣವನ್ನು ಬೆಳೆಸ್ಕೊಳ್ಬಹುದು. ಯಾವುದು ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಬೇಕಾದಷ್ಟು ಜನರನ್ನು ನಾವು ಭೇಟಿ ಆಗ್ತಾ ಇರಬೇಕಾಗತ್ತೆ ಅಲ್ವಾ. ಒಳ್ಳೆಯವರ ಸಹವಾಸ ಸಿಕ್ಕಿದಾಗ ನಮಗೂ ಅದೇ ಒಳ್ಳೆಯ ಗುಣಗಳು ಬರುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದಾಗ ಕೆಟ್ಟದೇ ನಮಗೆ ಬರುತ್ತೆ. ಸತ್ಸಂಗ ಅಥವಾ ದುಸ್ಸಂಗದಿಂದ ಸ್ವಭಾವವನ್ನು ಬದಲಾಯಿಸಿಕೊಳ್ಳಬಹುದು. ಒಳ್ಳೆಯದು ಹಾಗೂ ಕೆಟ್ಟದರ ನಡುವಣ ಅಂತರವನ್ನು ಕಂಡುಕೊಳ್ಳಲು ಸಾಕಷ್ಟು ಬುದ್ಧಿವಂತನಾಗಬೇಕು. ನೋಡಿದ್ರಾ, ಈಗ ಸತ್ಸಂಗದಿಂದ ಮತ್ತು ದುಸ್ಸಂಗದಿಂದ ನಮ್ಮ ಸ್ವಭಾವ ರಜೋಗುಣದ್ದಾಗಿದ್ರೂ ಕೂಡ ನಾವು ಅದನ್ನು ಬದಲಾಯಿಸ್ಕೋಬಹುದು. ಇಲ್ಲ ಸಾತ್ವಿಕ ಗುಣಕ್ಕೆ ಹೋಗ್ಬೋದು, ಇಲ್ಲ ತಾಮಸಿಕ ಗುಣಕ್ಕೂ ಕೂಡ ಹೋಗ್ಬೋದು. ನಾವು ಎಂಥ ಜನಗಳನ್ನು ಆಯ್ಕೆ ಮಾಡ್ಕೊಳ್ತೀವೋ ಅದರ ಮೇಲೆ ಅದು ನಿರ್ಧಾರವಾಗುತ್ತೆ. ಆದರೆ ಒಳ್ಳೆಯದು ಕೆಟ್ಟದ್ದು ಇದೆಯಲ್ಲ, ಇದು ಸರಿಯಾಗಿ ನಾವು ಅದನ್ನು ತಿಳ್ಕೋಬೇಕು. ಈಗ ನೋಡಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇದು ನನಗೆ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಬುದ್ಧಿವಂತಿಕೆ ಬೇಕು ಅಂತ ಹೇಳ್ತಾರೆ. ಹಾಗೆ ಬಂದ್ಬಿಡೋದಿಲ್ಲ. ನಾವು ಜ್ಞಾನವನ್ನು ತಿಳ್ಕೊಂಡಾಗಲೇ ನಮ್ಮ ಬುದ್ಧಿ ಜಾಗೃತವಾಗುತ್ತೆ, ನಮಗೆ ವಿವೇಕ ಅನ್ನೋದು ಜಾಗೃತವಾಗುತ್ತೆ. ಆಗ ನಮಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಭಗವದ್ ಭಕ್ತರ ಸೇವೆಯು ಅತ್ಯುನ್ನತ ಸಂಘವಾಗಿದೆ ಮತ್ತು ಆ ಸಂಘದಿಂದ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ ಅತ್ಯುನ್ನತ ಅರ್ಹತೆ ಪಡೆದ ಮನುಷ್ಯನಾಗಬಹುದು. ಅಂದರೆ ಇಲ್ಲಿ ಗುರುಗಳೇ ಹೇಳ್ತಾ ಇದ್ದಾರೆ, ಎಲ್ಲರಿಗಿಂತ ಉನ್ನತವಾದಂತಹ ಸಂಘ ಯಾವುದು ಅಂತಂದರೆ ಭಗವದ್ ಭಕ್ತರ ಸೇವೆ. ಅವರ ಜೊತೆ ಇದ್ದು ಅವರ ಸೇವೆ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ಸಂಘ. ಆ ಸಂಘದಿಂದ ಏನಾಗುತ್ತೆ, ಭಗವಂತನ ಶುದ್ಧ ಭಕ್ತರ ಅನುಗ್ರಹ ಅವನಿಗೆ ಸಿಗುತ್ತೆ. ಅಂದರೆ ಅಷ್ಟು ಅನುಗ್ರಹ ಪಡೆಯುವಷ್ಟು ಉನ್ನತ ಮಟ್ಟಕ್ಕೆ ಅಥವಾ ನಮ್ಮ ಜೀವನದಲ್ಲಿ ಒಂದು ಎತ್ತರದ ಮಟ್ಟಕ್ಕೆ ನಾವು ಹೋಗೋದಕ್ಕಾಗುತ್ತೆ. ಅರ್ಹತೆಯನ್ನು ಪಡ್ಕೊಳ್ಳುವಷ್ಟು ಯೋಗ್ಯತೆ ನಮಗೆ ಬರುತ್ತೆ. ನಾವು ಈಗಾಗಲೇ ಇದನ್ನು ನಾರದ ಮುನಿಗಳ ಜೀವನದಲ್ಲಿ ಕಂಡಿದ್ದೇವೆ. ಅವರು ಭಗವಂತನ ಶುದ್ಧ ಭಕ್ತರ ಸಹವಾಸ ಮಾತ್ರದಿಂದಲೇ ಭಗವಂತನ ಅತ್ಯುನ್ನತ ಭಕ್ತರಾದರು. ಜನ್ಮತಃ ಅವರೊಬ್ಬ ದಾಸಿಪುತ್ರರಾಗಿದ್ದರು. ತಮ್ಮ ತಂದೆ ಯಾರೆಂಬುದೇ ಅವರಿಗೆ ತಿಳಿದಿರಲಿಲ್ಲ. ಅವರು ತೀರ ಕೆಳಮಟ್ಟದ ಶಿಕ್ಷಣವನ್ನೂ ಪಡೆದಿರಲಿಲ್ಲ. ಕೇವಲ ಭಕ್ತರ ಸಹವಾಸದಿಂದ ಮತ್ತು ಅವರ ಆಹಾರ ಶೇಷವನ್ನು ಸ್ವೀಕರಿಸಿದ್ದರಿಂದ ಅವರು ಕ್ರಮೇಣ ಭಕ್ತರ ದಿವ್ಯ ಗುಣಗಳನ್ನು ಬೆಳೆಸಿಕೊಂಡರು. ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ನಾರದ ಮುನಿಗಳ ಬಗ್ಗೆ ನಾವು ಹಿಂದಿನ ಒಂದು ಭಾಗದಲ್ಲೆಲ್ಲ ತಿಳ್ಕೊಂಡಿದ್ದೀವಿ. ಅವರು ಕೂಡ ಶುದ್ಧ ಭಕ್ತರ ಅನುಗ್ರಹದಿಂದಾನೇ ಅವರ ಜೀವನದಲ್ಲಿ ಅವರು ಉನ್ನತವಾದಂತಹ ಮಟ್ಟಕ್ಕೆ ಏರಿದ್ರು. ಅವರು ಭಗವದ್ ಭಕ್ತರು ಆದರು ಅಂತಂದರೆ ಶುದ್ಧ ಭಕ್ತರ ಸಹವಾಸದಿಂದಾನೇ ಅವ್ರಿಗೆ ಆಗಿದ್ದದು. ಯಾಕೆ ಅಂತಂದರೆ ಅವರೊಬ್ಬ ದಾಸಿ ಪುತ್ರರಾಗಿದ್ದರು. ಮರ್ತು ಹೋಗಿರ್ತೀವಲ್ವ ನಾವು, ಅದಕ್ಕೆ ಇಲ್ಲಿ ಗುರುಗಳು ಇನ್ನೊಂದು ಸರಿ ನೆನಪಿಸ್ತಾ ಇದ್ದಾರೆ.
ಆಯಿತಾ. ಅವರು ದಾಸಿಪುತ್ರರಾಗಿರ್ತಾರೆ, ತಂದೆ ಯಾರು ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಆದರೆ ಋಷಿಮುನಿಗಳ ಸೇವೆಯನ್ನು ಮಾಡಿಕೊಂಡು ಅವರ ಆಶ್ರಮದಲ್ಲಿ ಅವರು ತಿಂದು ಬಿಟ್ಟಿರ್ತಾರಲ್ಲ ಅನ್ನ, ಅದನ್ನು ಅವರು ಸ್ವೀಕಾರ ಮಾಡ್ತಾ ಕ್ರಮೇಣ ಭಕ್ತರ ದಿವ್ಯ ಗುಣಗಳನ್ನು ಅವರು ಬೆಳೆಸ್ಕೊಳ್ತಾರೆ. ಆಯಿತಾ. ಯಾಕದಾಯಿತು ಅಂತಂದರೆ ಅಂಥವರ ಸಹವಾಸ ಮಾಡಿದ್ದಕ್ಕೋಸ್ಕರ ಅವರು ತಿಂದು ಬಿಟ್ಟಂಥದ್ದನ್ನು ಅವರು ಸೇವನೆ ಮಾಡಿದ್ದು, ಅದು ಪ್ರಸಾದದ ರೂಪದಲ್ಲಿ ಅದನ್ನು ಸೇವಿಸಿದ್ರಿಂದ ಅವರಿಗೆ ಆ ರೀತಿಯ ಒಂದು ದಿವ್ಯ ಗುಣಗಳು ಬರೋದಕ್ಕೆ ಆಯಿತು. ಕ್ರಮೇಣ ಅವರು ಭಕ್ತರ ದಿವ್ಯ ಗುಣಗಳನ್ನು ಬೆಳೆಸ್ಕೊಳ್ತಾರೆ. ಅಂತಹ ಸಹವಾಸದಿಂದ ಭಗವಂತನ ದಿವ್ಯ ಮಹಿಮೆಗಳನ್ನು ಹಾಡುವ ಮತ್ತು ಕೇಳುವ ಅವರ ಅಭಿರುಚಿಯು ಪ್ರಧಾನವಾಯಿತು. ನೋಡಿ, ಯಾವಾಗ ಯಾರ ಸಹವಾಸವನ್ನು ಮಾಡ್ತೀವೋ ಅವರಲ್ಲಿ ಏನು ಗುಣ ಇರುತ್ತೋ, ಅವ್ರು ಏನು ಕೆಲಸಗಳನ್ನು ಮಾಡ್ತಾರೋ, ಅವ್ರು ಏನು ಮಾತಾಡ್ತಾರೋ ಅದೇ ನಮಗೂ ಬರ್ತಾ ಹೋಗುತ್ತೆ. ಇಲ್ಲಿ ಶುದ್ಧ ಭಕ್ತರು ಅವ್ರು ಏನು ಮಾತಾಡ್ತಾರೆ, ಭಗವಂತನ ಬಗ್ಗೆ ಮಾತಾಡ್ತಾರೆ, ಭಗವಂತನ ಬಗ್ಗೆ ಕೇಳ್ತಾರೆ ಅಲ್ವಾ. ಆ ಭಗವಂತನ ದಿವ್ಯ ಮಹಿಮೆಗಳನ್ನು ಹಾಡುವಂಥ ಕೇಳುವಂಥ ಅಭಿರುಚಿ ಇವರಲ್ಲೂ ಕೂಡ ಶುರುವಾಗುತ್ತೆ. ಯಾಕಂದರೆ ಚಿಕ್ಕ ಹುಡುಗ ಅವರು ಆವಾಗ ಆ ಚಿಕ್ಕತನದಲ್ಲೇ ಭಗವಂತನ ಬಗ್ಗೆ ಕೇಳೋದನ್ನು ಹಾಡೋದನ್ನು ಅವರು ತಮ್ಮ ಜೀವನದಲ್ಲಿ ಒಂದು ಅಂತ ಮಾಡ್ಕೊಂಡ್ಬಿಡ್ತಾರೆ. ಈಗ ನಮಗೆ ಪ್ರತಿದಿನ ಅದನ್ನು ಕೇಳದೇ ಇದ್ರೆ ಆಗೋದಿಲ್ಲ. ಆ ಮಟ್ಟಕ್ಕೆ ಅವರಿಗೆ ಅದು ಒಂದಾಗ್ಬಿಡುತ್ತೆ ಅವರಲ್ಲಿ. ಅಂದರೆ ಅವರ ಪ್ರಧಾನ ಅಭಿರುಚಿ ಯಾವುದಪ್ಪ ಅಂತಂದರೆ ಭಗವಂತನ ಬಗ್ಗೆ ಕೇಳೋದು. ನಮಗೆ ಯಾವುದು ಪ್ರಧಾನ ಅಭಿರುಚಿ ಅಂತಂದರೆ ಭೌತಿಕ ಪ್ರಪಂಚದಲ್ಲಿರುವಂಥ ಆಸಕ್ತಿಗಳ ಬಗ್ಗೆ ಕೇಳೋದು. ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಅವ್ರೇನು ತೊಗೊಂಡ್ರು, ಇವ್ರೇನು ತೊಗೊಂಡ್ರು, ಅಲ್ಲಿ ಹೋದ್ವಾ, ಇಲ್ಲಿ ಬಂದ್ವಾ, ಇದೇ ವಿಷಯಗಳೇ ನಮಗಿಷ್ಟ ಆಗೋದು. ಆದರೆ ಈಗೀಗ ನಮಗೆ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇಂಥದ್ದನ್ನು ಕೇಳಬೇಕು ಅಂತ ಅನಿಸುತ್ತೋ ಇಲ್ವೋ, ಅನ್ನಿಸ್ತಾ ಇದೆಯಾ ಇಲ್ವೋ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಭಗವಂತನ ಮಹಿಮೆಗಳು ಭಗವಂತನಿಂದ ಭಿನ್ನವಾಗಿಲ್ಲದಿರುವುದರಿಂದ ಅವರು ಧ್ವನಿ ಪ್ರಾತಿನಿಧ್ಯದಿಂದಾಗಿ ಭಗವಂತನೊಂದಿಗೆ ನೇರ ಸಹವಾಸ ಪಡೆದರು. ನೋಡಿ, ಇಲ್ಲಿ ಭಗವಂತನ ಮಹಿಮೆಗಳು ಮತ್ತು ಭಗವಂತ ಬೇರೆ ಅಲ್ಲ, ಇದನ್ನ ಬೇಕಾದಷ್ಟು ಸರಿ ಹೇಳಿದ್ದಾರೆ ಅಲ್ವಾ. ಅದನ್ನು ನಾವು ಫಸ್ಟು ಚೆನ್ನಾಗಿ ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಏನು, ಭಗವಂತ ಸ್ವಯಂ ನಮ್ಮ ಮುಂದೆ ಬಂದು ನಿಂತಿದ್ರೇ ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತಲ್ಲ. ಭಗವಂತನ ಲೀಲೆಗಳು, ಅವನ ಮಹಿಮೆಗಳು, ಅವನ ಹಾಡು ಭಜನೆಗಳು, ಭಕ್ತರು ಅವರ ಸಹವಾಸದಲ್ಲಿದ್ದರೂ ಕೂಡ ಅದೆಲ್ಲ ಭಗವಂತನ ಜೊತೆಯಲ್ಲಿ ಇದ್ದಂಗೆ ಲೆಕ್ಕ. ಇಲ್ಲಿ ಭಗವಂತನ ಮಹಿಮೆಗಳು ಧ್ವನಿ ಪ್ರಾತಿನಿಧ್ಯ ಅಂದರೆ ಏನು, ಅವನು ಧ್ವನಿಯ ರೂಪದಲ್ಲಿ ನಮ್ಮ ಜೊತೆ ಇದ್ದಾನೆ. ಈಗ ನಾವು ಭಾಗವತವನ್ನು ಕೇಳ್ತಾ ಇದ್ದೀವಿ, ಭಗವಂತನ ವಿಷಯಗಳನ್ನು ಕೇಳ್ತಾ ಇದ್ದೀವಿ ಅಂದರೆ ಭಗವಂತ ನಮ್ಮ ಜೊತೆ ಸ್ವಯಂ ಇದ್ದಾನೆ ಅಂತಲೇ ಅರ್ಥ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾವು ಭಗವಂತನ ನೇರ ಸಂಪರ್ಕದಲ್ಲಿದ್ದೀವಿ. ಈಗ ನೀವು ಯೋಚನೆ ಮಾಡಿ, ನಾವು 4 ಸಮಯಗಳಲ್ಲೂ ಕೂಡ ಈ ಭಗವಂತನ ವಿಷಯವನ್ನು ಕೇಳಬೇಕು ಅಂದರೆ ನಮ್ಗೆ ಅದನ್ನು ಕೇಳಿದ ತಕ್ಷಣ ಅಯ್ಯೋ ಅಷ್ಟು ಸರಿ ನಾವು 4ನ್ನೂ ಕೇಳಬೇಕಾ ಅಂತ ನಮ್ಮ ಮನ್ಸಿಗೆ ಬರುತ್ತಲ್ಲ. ಭಗವಂತನ ಜೊತೆ ನಮಗಿರೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ ಆಯ್ತು ಅಲ್ಲಿಗೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶಬ್ದ ಪ್ರತಿನಿಧಿಯಾಗಿ ಭಗವಂತ ನಮ್ಮ ಜೊತೆಲಿದ್ದಾನೆ. ಇದನ್ನು ಭಗವಂತನದ ಒಂದು ರೂಪ, ಶಬ್ದದ ರೂಪದಲ್ಲಿ ಅವನಿದ್ದಾನೆ ಅಂತಂದ್ಬಿಟ್ಟು ಭಗವಂತ ಭಗವದ್ಗೀತೆನಲ್ಲೇ ಹೇಳಿದ್ದಾನೆ. ನಾನು ಭಗವದ್ಗೀತೆಯಲ್ಲಿ ಶಬ್ದದ ರೂಪದಲ್ಲಿದ್ದೀನಿ, ಧರ್ಮಗ್ರಂಥಗಳಲ್ಲಿ ನಾನು ಆ ಶಬ್ದದ ರೂಪದಲ್ಲಿದ್ದೀನಿ ಅಂತ ಹೇಳಿದ್ದಾನೆ. ಅಂದರೆ ಭಗವಂತನ ಜೊತೆ ಇರೋದಕ್ಕೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಮಯವನ್ನು ನಾವು ಮಾಡ್ಕೋಬೇಕು. ಈಗ ನಾವೇ ಯೋಚನೆ ಮಾಡಬೇಕು, ನಾನು ಭಗವಂತನ ಜೊತೆನಲ್ಲಿರಬೇಕಾ ಅಥವಾ ಐಹಿಕ ಅಂದರೆ ಮಾಯೆ ಜೊತೆನಲ್ಲಿರಬೇಕಾ ಅಂತ. ಈಗ ನಾವು ಐಹಿಕವನ್ನು ಮಾಯೆ ಅಂತ ಕರೆಯೋಣ ಇನ್ಮೇಲೆ, ಆಯಿತಾ. ಆಧ್ಯಾತ್ಮಿಕತೆಯನ್ನು ನಾವು ಭಗವಂತನ ಜೊತೆಲಿರೋದು ಅಂತ ಕರೆಯೋಣ, ಆಯಿತಾ. ಈಗ ನಮಗೆ ಮಾಯೆ ಬೇಕೋ ಭಗವಂತ ಬೇಕೋ ನಾವೇ ಆರಿಸ್ಕೋಬೇಕಾಯ್ತಾ. ಇಲ್ಲಿಂದ ನಮಗೆ ಯಾವುದ್ರಲ್ಲಿ ಅಭಿರುಚಿ ಇದೆ, ನಮಗೆ ಬರೀ 4 ಸಮಯಗಳಲ್ಲ, ನಮಗೆ ಸಿಗುವಂಥ ಎಲ್ಲ ಸಮಯಗಳಲ್ಲೂ ಕೂಡ ನಾವು ಭಗವಂತನ ಜೊತೆ ಇರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಯಾವಾಗ ಭಗವಂತನ ವಿಚಾರವನ್ನೇ ಕೇಳೋದಿದೆಯಲ್ಲ ಅದು ಭಗವಂತನ ಜೊತೆ ನೇರ ಸಹವಾಸವನ್ನು ಮಾಡೋದು. ಅದಕ್ಕೆ ನಾರದ ಮುನಿಗಳಿಗೆ ಅದರಲ್ಲಿ ಅಭಿರುಚಿ ಬಂತು. ಅದನ್ನು ಮಾಡ್ತಾ ಮಾಡ್ತಾ ಅವರು ಭಗವಂತನ ಭಕ್ತರಾದರು. ಆಮೇಲೆ ಸದಾ ಕಾಲ ಭಗವಂತನ ಸ್ಮರಣೆನಲ್ಲೇ ಇರ್ತಾರೆ. ಅಂದರೆ ಏನು, ಭಗವಂತನ ಜೊತೆನಲ್ಲೇ ಇರ್ತಾರೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಅಜಾಮಿಳನ ಜೀವನವಿದೆ. ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಅದು ಅಜಾಮಿಳನ ಎಕ್ಸಾಂಪಲ್. ಇದು ಕೂಡ ಭಾಗವತದಲ್ಲಿ ಮುಂದೆ ಕತೆ ಬರುತ್ತೆ 6ನೇ ಸ್ಕಂದದಲ್ಲಿ, ಆಗ ನಾವು ಅದನ್ನು ತಿಳ್ಕೊಳ್ಳೋಣ.
ಅವನು ಒಬ್ಬ ಬ್ರಾಹ್ಮಣನ ಮಗ, ವಿದ್ಯಾವಂತನಾಗಿದ್ದವನು, ಬ್ರಾಹ್ಮಣ ಧರ್ಮಗಳ ಆಚರಣೆಯಲ್ಲಿ ಸಮರ್ಪಕ ತರಬೇತಿ ಪಡೆದಿದ್ದವನು. ಇವೆಲ್ಲ ಇದ್ದರೂ ವೇಶ್ಯೆಯ ದುಸ್ಸಹವಾಸವನ್ನು ಮಾಡಿದುದರಿಂದ ಮಾನವ ಜೀವಿಯ ಅತಿ ಕೀಳು ಸ್ಥಿತಿಯಾದ ಚಂಡಾಲನ ಅಧಮ ಗುಣಮಾರ್ಗದಲ್ಲಿ ಅವನನ್ನು ಇರಿಸಲಾಯಿತು. ಆದ್ದರಿಂದ ಭಾಗವತವು ಯಾವಾಗಲೂ ಮುಕ್ತಿದ್ವಾರದ ತೆರೆಯುವಿಕೆಗಾಗಿ ಮಹತ್ ಅಥವಾ ಮಹಾತ್ಮರ ಸಹವಾಸ ಮಾಡಲು ಸೂಚಿಸುತ್ತದೆ. ಅಂದರೆ ಇಲ್ಲಿ ಎಕ್ಸಾಂಪಲ್ ಅಜಾಮಿಳನದ್ದು ಕೊಡ್ತಾ ಇದ್ದಾರಲ್ಲ, ಅವನು ಕೂಡ ಬ್ರಾಹ್ಮಣನ ಮಗನೇ. ಅವನು ಎಲ್ಲವನ್ನ ಫಾಲೋ ಮಾಡ್ತಾ ಇರ್ತಾನೆ. ಒಬ್ಬ ಬ್ರಾಹ್ಮಣ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಧರ್ಮ ಆಚರಣೆಗಳು ಎಲ್ಲವೂ ಕೂಡ ಮಾಡಿ ತರಬೇತಿಯನ್ನು ಕೂಡ ಪಡೆದಿರ್ತಾನೆ. ಆದರೂ ಒಬ್ಬ ವೇಶ್ಯೆಯ ಸಹವಾಸ ಸಿಕ್ಕಿಬಿಡುತ್ತೆ. ಈಗ ವೇಶ್ಯೆಯ ಕೆಲಸ ಏನು? ಅವಳು ಇಂದ್ರಿಯ ತೃಪ್ತಿಯಲ್ಲಿ ಇರುವಂಥವಳಲ್ವ. ಅವಳ ಸಹವಾಸ ಮಾಡಿದ್ದಕ್ಕೋಸ್ಕರ ಅವನು ಎಂಥ ಸ್ಥಿತಿಗೆ ಬಂದ್ಬಿಡ್ತಾನೆ ಅಂದರೆ, ಒಬ್ಬ ಚಂಡಾಳ ಯಾವ ಸ್ಥಿತಿಯಲ್ಲಿಗೆ ಬರ್ತಾನೋ, ಬ್ರಾಹ್ಮಣನಾಗಿದ್ದವನು ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಸತ್ವಗುಣದಲ್ಲಿದ್ದವನು, ಅಂಥ ಮನೆಯಲ್ಲಿ ಹುಟ್ಟಿದವನು, ಅಂಥ ಕೆಲಸಗಳನ್ನೇ ಮಾಡ್ತಾ ಇದ್ದವನು, ಆದರೂ ಕೂಡ ಸಹವಾಸ ಯಾವ ರೀತಿ ಸಿಗುತ್ತೋ ಅವನಿಗೆ, ಯಾರ ಸಹವಾಸ ಮಾಡ್ತಾನೋ ಅದೇ ಗುಣಗಳು ಬರ್ತಾ ಅವನು ಚಂಡಾಲನ ಆಗ್ತಾನೆ. ಆಯ್ತಾ? ಅದಕ್ಕೋಸ್ಕರ ಭಾಗವತ ಯಾವಾಗಲೂ ಹೇಳೋದು ಏನು ಅಂತಂದರೆ, ಒಳ್ಳೆ ಮಹಾತ್ಮರ ಸಹವಾಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ, ಅಂದರೆ ಸನ್ಯಾಸತ್ವವನ್ನು ಪಡ್ಕೊಂಡಿದ್ದವನು ಕೂಡ ಒಂದು ಸಹವಾಸದಿಂದ ಕೆಟ್ಟು ಹೋಗುವಂಥ ಚಾನ್ಸಸ್ ಬಹಳ ಇದೆ. ಅದಕ್ಕೋಸ್ಕರ ನಾವು ಒಳ್ಳೆಯವರ ಸಹವಾಸ, ಒಳ್ಳೆಯವರು ಅಂದಿದ ತಕ್ಷಣ ಐಹಿಕ ಪ್ರಪಂಚದಲ್ಲಿ ಮಾಯಾಲೋಕದಲ್ಲಿ ಒಳ್ಳೆಯವರಾಗಿರೋರು ಬೇಕಾಗಿಲ್ಲ ನಮಗೆ. ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದಿರ್ತಾರಲ್ಲ ಅಂಥವರ ಸಹವಾಸವನ್ನು ನಾವು ಮಾಡಬೇಕು ಅಂತ ಇಲ್ಲಿ ಭಾಗವತ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಮತ್ತೆ ಭೌತಿಕ ಪ್ರಪಂಚದ ಮೇಲೆ ಪ್ರಭುತ್ವದಲ್ಲಿ ತೊಡಗಿದ ವ್ಯಕ್ತಿಗಳ ಸಂಘವೆಂದರೆ ನರಕದ ಅಂಧಕಾರಮಯ ವಲಯವನ್ನು ಪ್ರವೇಶಿಸಿದ ಹಾಗೆ. ಮಹಾತ್ಮರ ಸಂಘದಿಂದ ಸ್ವತಃ ಉನ್ನತಿಗೇರಲು ಪ್ರಯತ್ನಿಸಬೇಕು. ಅದು ಜೀವನದ ಪರಿಪೂರ್ಣತೆಯ ಪಥವಾಗಿದೆ. ನೋಡಿ, ಇಲ್ಲಿ ಗುರುಗಳು ಹೇಳ್ಬಿಟ್ಟಿದ್ದಾರೆ ಏನು ಅಂತಂದರೆ, ಭೌತಿಕ ಪ್ರಪಂಚದ ಮೇಲೆ ನಾವು ಒಡೆತನವನ್ನು ಸಾಧಿಸ್ಬೇಕು, ನಾನೇ ಒಡೆಯ ಆಗಬೇಕು, ನಾನೇ ಅಧಿಕಾರದಲ್ಲಿರಬೇಕು ಅಂತೆಲ್ಲ ಹೋರಾಟ ಮಾಡ್ತಿರ್ತಾರಲ್ಲ. ಅಂದರೆ ಏನು, ಈ ಭೌತಿಕ ಪ್ರಪಂಚದ ಮೇಲೆ ತನ್ನ ಒಡೆತನವನ್ನು ಸಾಧಿಸುವಂಥವ್ರು, ಅಂಥವರ ಸಹವಾಸ ನಾವು ಮಾಡಬಾರ್ದು. ಅದು ಯಾವುದಕ್ಕೆ ಸಮ ಅಂತಂದರೆ ನರಕಕ್ಕೆ ಸಮ, ಅಂಧಕಾರಕ್ಕೆ ಸಮ. ನಾವು ಅಂಧಕಾರದಲ್ಲಿ ಮುಳುಗೋದಾಗೆ ಲೆಕ್ಕ. ಭೌತಿಕ ಪ್ರಪಂಚದಲ್ಲಿ ಯಾರು ಉನ್ನತ ಮಟ್ಟದಲ್ಲಿ ಇರ್ತಾರೋ, ನಾನೇ ಎಲ್ಲರಿಗೂ ಒಡೆಯನಾಗಿದ್ದೀನಿ, ನನ್ನ ಹತ್ರನೇ ಇಷ್ಟು ಆಸ್ತಿ ಇದೆ, ಅಂತಸ್ತಿದೆ, ಮತ್ತು ಗೌರವ ಪ್ರತಿಷ್ಠೆ ಇದೆಲ್ಲ ಇದೆ ಅಂತ ಬೀಗ್ತಾನಲ್ಲ, ಅಂಥವ್ರು ಸವಾಸ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಾವು ನರಕದಲ್ಲಿದ್ದೀವಿ ಅಂತ ತಿಳ್ಕೋಬೇಕು, ಅಥವಾ ಅಂಧಕಾರದಲ್ಲಿ ಇದ್ದೀವಿ ಅಂತ ತಿಳ್ಕೋಬೇಕು. ಅದೇ ಮಹಾತ್ಮರ ಸಂಘವನ್ನು ಮಾಡಿ ನಾವು ಸ್ವತಃ ಒಂದು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ನಿಜವಾಗ್ಲೂ ಜೀವನದ ಪರಿಪೂರ್ಣತೆಯ ಪಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.